ನೋಡಿ ಮಾರ್ನಿಂಗ್ ಗಂಗೆ ಪೂಜೆ ಇತ್ತು. ಸೊ ಒಂದು 6 ಗಂಟೆಗೆ ಎದ್ದು ಎಲ್ಲ ರೆಡಿ ಆದ್ವಿ. ಶಾಸ್ತ್ರಕ್ಕೆ ಹೋಗೋಕ್ಕೆ ಮುಂಚೆನೇ ನಾನು 5:15ಗೆ ಎದ್ದು ಎಲ್ಲ ರೆಡಿ ಆಗಿದ್ದೆ. ಈಚೆ ಬೀಚ್ ವ್ಯೂ ಹೇಗಿರುತ್ತೆ ಮಾರ್ನಿಂಗ್ ಹೊತ್ತು ಅಂತ ನೋಡ್ಲಿಕ್ಕೆ ನಿಂತೆ. ತುಂಬ ಚೆನ್ನಾಗಿತ್ತು. ಆ ತಂಪಲ್ಲಿ ಆ ಬೀಚ್ ಸೌಂಡ್ಗೂ ಟೆಂಪಲ್ ಎದುರುಗಡೆ ಕಾಣಿಸ್ತಿರೋದಕ್ಕೂ ತುಂಬ ಒಂಥರ ನೋಡಲಿಕ್ಕೆ ಚೆಂದ ಇತ್ತಲ್ಲಿ. ಸೊ ವಿಡಿಯೋ ಮಾಡಿಕೊಂಡೆ. ಮಗಳು ಹಸ್ಬೆಂಡ್ ಎಲ್ಲ ಮಲಗಿದ್ರು, ಇನ್ನೂ ಅವ್ರಿಗೆ ಟಯರ್ಡ್ ಆಗಿದ್ರಲ್ಲ, ಸೊ ಮಲಗಿದ್ರು. ಸೊ ನನಗೆ ಕೆಲಸ ಇದ್ದಿದ್ದರಿಂದ ಬೇಗ ಎದ್ದು ರೆಡಿ ಆಗಿ ಜಸ್ಟ್ ಹಾಗೆ ಒಂದು ವ್ಯೂ ಒಂದು 5 ನಿಮಿಷ ಅಲ್ಲೇ ನಿಂತಿದೆ. ಮೈಂಡ್ ತುಂಬ ಫ್ರೆಶ್ ಆಯಿತು, ಆರಾಮ್ ಅನ್ನಿಸ್ತು. ಅದು ನೋಡ್ತಿದ್ರೇ ಆರಾಮ್ ಅನ್ನಿಸ್ತಿತ್ತು ನೋಡಿ. ನೆಕ್ಸ್ಟು ಗಂಗೆ ಪೂಜೆಗೆಲ್ಲ ಹೊರಟ್ವಿ. ಅಲ್ಲೇ ಕೆಳಗೆ ಮಾಡಿಕೊಂಡ್ರು. ಯಾಕಂದರೆ ಇದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಬೇರೆ ಬೇರೆ ಜಾತಿ ಆಗಿರೋದ್ರಿಂದ ಅವ್ರದ್ದೇ ಶಾಸ್ತ್ರ ಬೇರೆ ಇತ್ತು. ಅವ್ರ ಕಡೆ ಗಂಗೆ ಪೂಜೆ ಎಲ್ಲ ಇಲ್ಲ ಅಂತ ಹೇಳಿದ್ರು. ಸೊ ನಾವು ಇರೋ ಕಡೆ ಹೋಟೆಲಲ್ಲೇ ನಾವು ಅಲ್ಲೇ ಕೆಳಗೆ ಇವ್ರ ಶಾಸ್ತ್ರಗಳು ಹೆಣ್ಣಿನ ಮನೆ ಕಡೆ ಏನಿತ್ತು ಅದು ಮಾಡಿಕೊಂಡು. ನನ್ನ ಪ್ರಕಾರ ನಾನು ಹೇಳೋದು ಅಂದರೆ, ನಮ್ಮ ದೇಶದಲ್ಲಿ ಕೆಟ್ಟ ಜಾತಿ ವ್ಯವಸ್ಥೆ ಇದೆ, ಅದನ್ನೆಲ್ಲ ತೊಲಗಿಸ್ಬೇಕು ಅಂದಾಗ ಈ ಥರ ಲವ್ ಮ್ಯಾರೇಜ್ಗಳು ಹೆಚ್ಚಾದಾಗ ಆ ಜಾತಿ ವ್ಯವಸ್ಥೆನ, ಕೆಟ್ಟ ಜಾತಿ ವ್ಯವಸ್ಥೆನ ನಾವು ತೊಲಗಿಸ್ಬೋದು ಅಂತ ಹೇಳ್ತೀನಿ. ಬಟ್ ನೋಡಿ, ಈಗ ಇವ್ರದ್ದು ಶಾಸ್ತ್ರ ಒಂಥರ, ಅವ್ರದ್ದು ಶಾಸ್ತ್ರ ನೋಡಲಿಕ್ಕೂ ಚೆಂದ, ಒಂಥರ ಒಬ್ರೊಬ್ರ ಕಡೆ ಒಂಥರ ಇರುತ್ತೆ ನೋಡಿ. ಇವ್ರ ಕಡೆ ಈ ಥರ ಇದು ಗಂಗೆ ಪೂಜೆದು ಶಾಸ್ತ್ರಗಳೆಲ್ಲ ನಡೀತು. ಸೊ ಅಲ್ಲೆಲ್ಲ ಮಾಡಿ ಆ ಮಡಿಕೆನೆಲ್ಲ ಇಟ್ಕೊಂಡು ನಾವು ಎತ್ಕೊಂಡೋಗಿ ಮೇಲೆ ಹೆಣ್ಣಿನ ಇದರೊಳಗೆ ಪೂಜೆ ಮಾಡಿ ಅಲ್ಲಿ ಆ ರೂಮಲ್ಲೆಲ್ಲ ಇಟ್ಟರು. ಅವ್ರದ್ದೇ ಕೆಲವೊಂದು ಶಾಸ್ತ್ರಗಳೆಲ್ಲ ಮಾಡಿಕೊಂಡ್ರು. ನಾವು ಅದರೊಳಗೆ ಭಾಗಿಯಾದ್ವಿ ನೋಡಿ. ಆಂಟಿ ಎಲ್ಲ ಪೂಜೆ ಮಾಡ್ತಿದ್ದಾರೆ, ದುಡ್ಡವರೆಲ್ಲ ಸೇರಿಕೊಂಡು. ಅಲ್ಲೆಲ್ಲ ಪೂಜೆ ಆದಮೇಲೆಲ್ಲ ಅದನ್ನೆಲ್ಲ ತಲೆ ಮೇಲೆ ಹೊಟ್ಕೊಂಡು ಮಡಿಕೆನ ಹೋದ್ವಿ. ನೆಕ್ಸ್ಟ್ ನೋಡಿ, ಬಳೆ ಶಾಸ್ತ್ರ ಅಂತೆ. ನಮ್ಮ ಕಡೆ ಎಲ್ಲ ಮನೆ ಮುಂದೆ ಹಾಕಿಸ್ತಾರೆ, ಇಲ್ಲಾಂದರೆ ಹೋಗಿ ಛತ್ರದಲ್ಲಿ ಹಾಕಿಸ್ತಾರೆ. ಅಲ್ಲಿ ಮುರುಡೇಶ್ವರದಲ್ಲಿ ಹಾಗೂ ಮಾಡ್ತಾರೆ. ಬಟ್ ಅದಿಲ್ಲ ಅಂದರೆ ಈ ಥರ ಬಳೆ ಸ್ಟೋರಲ್ಲಿ ಹೋಗಿ ಎಷ್ಟು ಜನ ನಾವಿರ್ತೀವಿ ಅಲ್ಲಿ ಹೋಗಿ ಅರಿಶಿನ ಕುಂಕುಮ ಮುಯಿ ಎಲ್ಲ ಕೊಟ್ಟು ಅಲ್ಲಿ ನಾವು ಹಾಕಿಸ್ಕೊಬೋದಂತೆ. ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಬಂದಿರೋರಿಗೆಲ್ಲ ಒಂದು 10-15 ಜನ ನಾವು ಅಲ್ಲೇ ಹಾಕ್ಸಿದ್ವಿ. ಹುಡುಗ ಮನೆಯವ್ರಿಗೂ ಕೂಡ ಹಾಕ್ಸಿದ್ವಿ. ಸಿಂಪಲ್ಲಾಗಿ ಶಾಸ್ತ್ರ ಮಾಡಿ ಅಲ್ಲಿ ಹಾಕ್ತಾರೆ. ನಮ್ಮ ಥರ ಕಪ್ಪು ಬಳೆ ಎಲ್ಲ ಹಾಕೋದಿಲ್ಲ ಅವರು. ನಾರ್ಮಲಾಗಿ ಹಸ್ರು ಕಲರೇ ಫುಲ್ಲು ಗೋಲ್ಡ್ ಇರೋದು. ನಾವು ಇಲ್ಲಿ ಎಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಥರ ಅಲ್ಲಿ ಮದುವೆಗೆ ಹಾಕೋ ಬಳೆ ಅಂತ ಹಾಕಿದ್ರು. ಸೊ ಹುಡುಗಿಗೂ ಅದೇ ಥರ ಹಾಕಿಸ್ಕೊಂಡ್ರು. ನಾನು ಕೂಡ ಅದೇ ಥರ ಹಾಕಿಸ್ಕೊಂಡೆ. ಯಾಕಂದರೆ ಚೇಂಜ್, ನಾವು ಯಾವಾಗ ಒಂದೇ ಥರ ಹಾಕಿರ್ತೀವಲ್ಲ, ಅಲ್ಲಿ ಚೇಂಜ್ ಇರಲಿ ಅಂತ ನಾನು ಕೂಡ ಅಲ್ಲಿನ ಥರನೇ ಬಳೆಗಳು ಅವ್ರು ಹೇಗೆ ತೋಡಿಸ್ತಾರೆ ಅದೇ ಥರ ನಾನು ತೋಡಿಸ್ಕೊಂಡೆ. ಶಾಸ್ತ್ರ ನೋಡಿ ಎಲ್ಲ ಹಾಕ್ತಾಯಿದ್ದಾರೆ ಬಳೆ ಎಲ್ಲ. ನಾನು ಹಾಗೂ ಕೇಳಿದೆ, ನೀವು ಬಳೆಗಾರರ ಇಲ್ಲ ಸುಮ್ಮನೆ ಬೆಂಗಾಲ್ ಸ್ಟೋರಲ್ಲಿ ಹಾಕ್ತೀರಂತ. ಇಲ್ಲ, ಅವರು ವೃತ್ತಿಯಲ್ಲಿ ಬಳೆಗಾರರೇ ಅಂತೆ, ಮದುವೆಗಳಿಗೆ ಬಳೆ ಹಾಕೋರೆ ಅಂತೆ. ಆ ಮನೆಗಳಿಗೂ ಹೋಗಿ ಹಾಕ್ತೀವಿ, ಇಲ್ಲಿ ಬಂದವ್ರಿಗೂ ಹಾಕ್ತೀವಿ. ಆಲ್ಮೋಸ್ಟ್ ಇಲ್ಲೇ ಬಂದು ಹೀಗೆ ಹಾಕಿಸ್ಕೊಂಡು ಹೋಗೋದು ಜಾಸ್ತಿ ಅಂತ ಹೇಳಿದ್ರು ಅವರು ಕೂಡ. ಅಲ್ಲಿ ಬಳೆ ಶಾಸ್ತ್ರ ಕೂಡ ಮುಗಿಸ್ಕೊಂಡ್ವಿ, ಎಲ್ಲರೂ ಹಾಕಿಸ್ಕೊಂಡ್ವಿ. ಏನೋ ಖುಷಿ. ಹೆಣ್ಮಕ್ಳು ಅಂದರೆ ಬಳೆ ಅಂದರೆ ಬಳೆಗೂ ಹೆಣ್ಣಿಗೂ ಮದುವೆಗೂ ಸಂಬಂಧ ಇರುತ್ತಲ್ಲ, ಆ ಥರ ಎಲ್ಲ ಫುಲ್ಲು. ನಾನಂತೂ ಕೈ ತುಂಬ, ನಾವು ಬಳೆನೇ ಹಾಕೋದಿಲ್ಲ ನಾರ್ಮಲಾಗಿ. ಇಲ್ಲಿ ಬ್ಯಾಂಗ್ಳೂರಿದಾಗ ಡ್ರೆಸ್ಗೊಳಗೆ ಒಂದೊಂದು ಬಳೆ ಹಾಕಿದ್ರೆ ಹೆಚ್ಚು ಚುಚ್ಚುತ್ತೆ ಅಂತ. ಸೊ ಮದುವೆ ಆಗಿರೋದ್ರಿಂದ ಖುಷಿಯಾಗಿ ಫುಲ್ಲು ಕೈ ಬಳೆನೆಲ್ಲ ತೊಡಿಸ್ಕೊಂಡ್ವಿ ಎಲ್ಲರೂ. ಎಲ್ಲ ತೊಡಿಸ್ಕೊಂಡು ಅಲ್ಲಿ ಏನು ಬಳೆದು ಇದು ಅಮೌಂಟ್ ಏನು ಕಡಿಮೆ ಆಗಿಲ್ಲ. ಇಲ್ಲಿ ಏನಿದೆ ರೇಟ್ ಅದೇ ಥರ ಇದೆ. ಬಟ್ ಶಾಸ್ತ್ರ ಮಾತ್ರ ಚೇಂಜಸ್ ಅಷ್ಟೇ. ಅಲ್ಲೇ ಹೋಗಿ ಹಾಕಿಸ್ಕೊತೀವಿ. ಎಲ್ಲ ಹಾಕಿಸ್ಕೊಂಡು ಖುಷಿಯಿಂದ ಹೋದ್ವಿ. ನೆಕ್ಸ್ಟು ಮದುವೆ ಮುಹೂರ್ತಕ್ಕೆ ರೆಡಿ ಆಗಬೇಕಿತ್ತು ನಾವೆಲ್ಲರೂ. ಸೊ ಆ ಬ್ಯುಸಿಲೆಲ್ಲ ಬೇಗ ಈ ಶಾಸ್ತ್ರನ ಮುಗಿಸ್ಕೊಂಡ್ವಿ. ಹೆಣ್ಮಕ್ಳಿಗೆಲ್ಲ ಹಾಕ್ತಾರೆ. ಹೆಣ್ಮಕ್ಳದಾದ್ಮೇಲೆ ನಾವೆಲ್ಲ ಹಾಕಿಸ್ಕೊಂಡ್ವಿ. ಬಟ್ ಎಲ್ಲ ವೀಡಿಯೋಸು ನನಗೆ ಹಿಡಿಯೋಕ್ಕಾಗಲಿಲ್ಲ. ಯಾಕಂದರೆ ನಾನೇ ಅಲ್ಲಿ ಮುಂದೆ ಇದ್ದಿದ್ದರಿಂದ ಮಗು ಆದಷ್ಟು ಹಿಡಿದ್ಲು. ಅವಳು ಕೆಲವೊಂದು ಕಡೆ ಆಟ ಆಡೋಕ್ಕೆ ಹೋದಾಗ ಎಷ್ಟು ವೀಡಿಯೋಸ್ ಇತ್ತು ಅಷ್ಟು ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.